ರಿತಿಕ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಇನ್ನೊಂದು ಮೈನ್ ಥಿಂಗು ಸುವೆಲ್ಗೂ ಕೂಡ ಗೊತ್ತಿರ್ಲಿಲ್ಲ. ಜೋರಾಗಿ ಏಟ್ ಮಾಡ್ಕೊಂಡವನೆ, ಮುಖ ಮಾತ್ರ ಡ್ಯಾಮೇಜ್ ಮಾಡ್ಕೊಂಬೋದು. ತಗೋ ಹೋಗಿ ಕಾಫಿ ಮಾಡ್ಕೊಂಬೋಗು. ಒಂದು ಓಡಿಸ್ತಿರೋ ಟೈಮಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಹಿಂದೆಗಡೆ ಒಬ್ರು ಫ್ಯಾಮಿಲಿ ಇದಾರೆ, ಒಬ್ರು ಫ್ರೆಂಡ್ಸ್ ಇದಾರೆ, ಹಿಂದೆಗಡೆ ನಿಮ್ಗೋಸ್ಕರ ಒಬ್ರು ಯಾರಾದ್ರೂ ಇದ್ದೇ ಇರ್ತಾರೆ ಅಂತ ಒಂದು ನೆನ್ಪಿಟ್ಕೊಳ್ಳಿ. ಗುಡ್ ಆಫ್ಟರ್ನೂನ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ಜಸ್ಟ್ ಹೋಗ್ತಿರೋದು ಎಲ್ಲಿಗೆ ಅಂದ್ರೆ ರಿತಿಕ್ ಮನೆಗೆ. ಬಿಕಾಸ್ ರಿತಿಕ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ನನಗೆ ನೆನ್ನೆ ನೈಟ್ ಗೊತ್ತಾಯ್ತು, ನನ್ನ ಫ್ರೆಂಡ್ ಹೇಳ್ದ. ಈಗ ನಿಮ್ಗೊಂದು ತಲೆಗೆ ಬರ್ಬೋದು, ನಿಮಗೆ ಫಸ್ಟ್ ಗೊತ್ತಾಗಿದ್ದಕ್ಕಿಂತ ಮುಂಚೆನೆ ನಿಮ್ಮ ಫ್ರೆಂಡ್ ಗೊತ್ತಾಯ್ತಲ್ಲ ಹೆಂಗೆ ಬ್ರೋ ಅಂತ. ನಾನು ರಿತಿಕ್ಕು ಒಂದು ಸ್ವಲ್ಪ ದಿನದಿಂದ ಪ್ರಾಪರಾಗಿ ಮಾತಾಡ್ತಾ ಇಲ್ಲ, ಸಮ್ ಇಶ್ಯೂ ಇಂದ ನಾವು ಇಬ್ಬರು ಮಾತಾಡ್ತಾ ಇಲ್ಲ. ನನಗೆ ಗೊತ್ತಿರಲಿಲ್ಲ ಹಿಂಗಾಗಿದೆ ಅಂದ್ಬಿಟ್ಟು. ಅವ್ನು ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳ್ದ, ಹಿಂಗಾಗಿದ್ದಂತೆ, ಸ್ಟೋರಿ ಹಾಕಿದ್ದಾನೆ, ಹೋಗಿ ನೋಡು ಅಂತ ಹೇಳ್ದ. ಅವಾಗ ನಾನು ಹೋಗಿ ನೋಡಿದಾಗ ಗೊತ್ತಾಯ್ತು. ಇವಾಗ ನನಗೆ ನಿನ್ನೆ ನೈಟು 11 ಗಂಟೆಗೇನೋ ಗೊತ್ತಾಗಿದ್ದು. ಬಟ್ ಇದು ಆಗಿದ್ದು ಮೊನ್ನೆ ಅಂತೆ. ಮೊನ್ನೆ ಆಗಿರೋದು ನನಗೆ ಗೊತ್ತಾಗಿದ್ದು ನೆನ್ನೆ ಇವರು ಪವನ್ ಮತ್ತು ಅನೀಶು ಅವರಿಬ್ರು ಹೋಗಿ ನೋಡ್ಕೊ ಬಂದವ್ರೆ. ಬಟ್ ಅಂದರೆ ಅವರು ಕೂಡ ಒಂದು ಕಾಲ್ ಮಾಡಿ ಹೇಳಿಲ್ಲ ಹಿಂಗೆ ಆಗೈತೆ ಅಂತ. ಸೊ ಗೊತ್ತಿದ್ದಿದ್ರೆ ಮೋಸ್ಟ್ಲಿ ನಾನು ನೆನ್ನೆ ಹೋಗ್ತಿದ್ದೆ. ಆ್ಯಂಡ್ ಇನ್ನೊಂದು ಮೈನ್ ಥಿಂಗು, ಸುವೆಲ್ಗೂ ಕೂಡ ಗೊತ್ತಿರಲಿಲ್ಲ. ಅವ್ನು ಡೈರೆಕ್ಟ್ ಫಸ್ಟು ನನ್ನ ಪ್ರಕಾರ ಅವ್ನು ಕಾಲ್ ಮಾಡಿದ್ದು ವಿವೇಕ್ ಅನ್ಸುತ್ತೆ, ಆಮೇಲೆ ಪವನಿಗೆ ಮಾಡಿರಬೇಕು. ಪವನ್ ಅನೀಶ್ ಬಂದು ನೋಡಿಕೊಂಡು ಏನೇನು ಇದೆ ಅಂತ ನೋಡ್ಕೊಂಡು ಹೋದ್ರು. ನನಗೆ ನೆನ್ನೆ ಗೊತ್ತಾಯಿತು. ನಾನು ಸುವೆಲ್ಗೆ ಹೇಳಿದ್ಮೇಲೆ ಸುವೆಲ್ಗೆ ಗೊತ್ತಾಗಿದ್ದು. ಸುವೆಲ್ಗೂ ಕೂಡ ಅಷ್ಟು ಐಡಿಯಾ ಇರಲಿಲ್ಲ, ಅಂದರೆ ಅವ್ನಿಗೊಂಚೂರು ಗೊತ್ತೇ ಇರಲಿಲ್ಲ. ಇವಾಗ ನಾನು ಮತ್ತು ಸುವೆಲ್ಲು ಹೋಗ್ತಾ ಇದ್ದೀವಿ. ಟೈಮ್ ಬಂದು 1 ಗಂಟೆ. ನನಗೆ ಬೆಳಗ್ಗೆ ಎಕ್ಸಾಮ್ ಇತ್ತು. ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಒಂದು ಎಕ್ಸಾಮ್ ಇತ್ತು, ಅಂದರೆ ಫೈನಲ್ ಲಾಸ್ಟ್ ಎಕ್ಸಾಮ್ ಇವತ್ತೇ. ಅದನ್ನು ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಸೊ ನಮ್ಮ ಗಾಡಿ ತೊಗೊಂಡು ಈಗ ಹೋಗ್ತಾ ಇದ್ದೀನಿ. ಲೆಟ್ಸ್ಕೊ ಹೋಗುವ, ಏನು ಕತೆ ಅಂತ ನೋಡೋಣ. ಓಕೆ ಗೈಸ್, ಇವಾಗ ಜಸ್ಟ್ ರಿತಿಕ್ ಮನೆಗೆ ರೀಚ್ ಆದೆ. ಆ್ಯಂಡ್ ಸುವೆಲ್ಗೆ ವೆಯ್ಟ್ ಮಾಡ್ತಿದ್ದೀನಿ, ಅವನು ಬರ್ತಿದ್ದಾನೆ. ಅವ್ನು ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು, ಅದಕ್ಕೂ ಮುಂಚೆನೆ ಬಂದು ನೋಡೋಣ ಅಂತ ಬಂದ್ಬಿಟ್ವಿ. ಆ್ಯಂಡ್ ಸುವೆಲ್ ಕೂಡ 3 ಗಂಟೆಗೆ ಹೊರಗಡೆ ಹೋಗ್ಬೇಕಂತೆ, ಅದಕ್ಕೆ ಬೇಗ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈಗ ಬಂದ ಸುವೆಲ್ಲು, ಬನ್ನಿ ಹೋಗುವ ಈಗ ಒಳಗೆ. ತುಂಬ ದೊಡ್ಡ ಕೆಲಸ ಮಾಡ್ಕೊಂಡವನೆ. ಅಯ್ಯೋ ಬಾಳೆಹಣ್ಣು ತಂದವನೆ, ನಾನು ಏನು ತಂದಿಲ್ಲ. ಸುವೆಲ್ ಹೇಳ್ದ ಅವ್ನು ಬೇಗ ಹೋಗ್ಬೇಕಂತೆ, ಆಮೇಲೆ ಇವನು ಬೇಗ ಹೋಗ್ಬೇಕಂತೆ. ನಾನು ಅಕಸ್ಮಾತ್ ಹಣ್ಣು ತರಕ್ಕೆ ಹೋಗಿ ಅಲ್ಲಿ ಲೇಟಾಗಿ ಏನಾದರೂ ಲೇಟ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾನೇನು ತರಲಿಲ್ಲ. ಸುವೆಲ್ ತಂದಿದ್ದಾನೆ, ಥ್ಯಾಂಕ್ ಯು ಸುವೆಲ್. ಇಲ್ಲ, ನಾನೇ ಐಡಿಯಾ ಕೊಟ್ಟಿದ್ದು, ನಾನು ಹಣ್ಣುಗಳು ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಲೇಟ್ ಆಗ್ಬೋದು, ನನ್ನಿಂದ ಲೇಟ್ ಆಗುತ್ತೆ ಅಂದ್ಬಿಟ್ಕೋಸ್ಕರ ನಾನು ಹಣ್ಣು ತಂದಿಲ್ಲ, ಡೈರೆಕ್ಟ್ ಬಂದ್ಬಿಟ್ಟೆ. ಮತ್ತೆ ಒಂದ್ಸಲ ಏನಾದರೂ ಇಲ್ಲಿಗೆ ಬರಬೇಕಾದ್ರೆ ತಂದು ಕೊಡ್ತೀನಿ ಅವನಿಗೆ. ಏನಾಗಿದೆ ಎಂತ ಕತೆ? ಈಗ ಜಸ್ಟ್ ಕೇಮ್. ಓಹೋ, ಜೋರಾಗಿ ಏಟ್ ಮಾಡ್ಕೊಂಡವನೆ ನೋಡು. ಹುಡುಗ ಜಾಸ್ತಿನೇ ಏಟ್ ಮಾಡ್ಕೊಂಡವನೆ ನೋಡಿ. ನಿಂತ್ಕೊ. ಆ ಕಾಲ್ಗೊಂಚೂರು ಮಾಡ್ಕೊಂಡವನೆ, ಈ ಮಂಡಿಗೆ, ಆ್ಯಂಡ್ ಈ ಕಡೆ ಬಾ. ಆಮೇಲೆ ಈ ಸೈಡ್ ಸ್ಕ್ರಾಚಸ್ ಎಲ್ಲ ಆಗಿದೆ ಹುಡುಗಂಗೆ. ಹೆಂಗಾಯ್ತು ಆಂಟಿ? ನನಗೆ ಒಂದು ಗೊತ್ತಾಗಿರೋದು ಸ್ಪೀಡ್ ಬ್ರೇಕರ್ ಅಂತ ಒಂದು ಗೊತ್ತಾಯ್ತು, ಅಷ್ಟೇ ನನಗೆ ಗೊತ್ತಾಗಿದ್ದು. ಹೆಂಗಾಯ್ತು? ಹೆಂಗೆ ಅದೆಂಗಾಯ್ತು? ಹೇಳ್ತೀನಿ 1000 ಸಲ ಮೆಲ್ಲಕ್ಕೆ ಹೋಗು ಅಂತ. ಫಾಸ್ಟಿಗೆ ಹೋಯ್ತಾನೆ. ತಗೋ ಹೋಗಿ ಕಾಫಿ ಮಾಡ್ಕೊಂಬೋಗು. ನಾನೇನು ಅನ್ಕೊಂಡೆ, ಹೆಂಗಿದ್ರು ಇವನು ಸ್ವಲ್ಪ ನೋವಲ್ಲಿ ಇರ್ತಾನೆ, ನೋವ್ತಾ ಇರುತ್ತೆ, ಒಂದು ಹಣ್ಣು ಹಾರ ಎಲ್ಲ ತಗೊಬಂದ್ಬಿಟ್ಟು ಹಾಕ್ಬೋಣ ಅಂತ ಅನ್ಕೊಂಡೆ. ನೀನು ಯಾವಾಗ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನನಗೆಲ್ಲ ಪ್ಲಾನ್ ಇತ್ತು, ನೋವಲ್ಲಿ ಇರ್ತಾನೆ, ಒಂದು ಸ್ವಲ್ಪ ನಗ್ಸೋಣ ಅನ್ಕೊಂಡು ಬಂದೆ. ಅದಕ್ಕೆ ಲಾಸ್ಟಿಗೆ ಸನ್ರೈಸ್ ಕಾಫಿ ಪುಡಿ ಕೊಟ್ಟೆ. ನಾನು ಕಾಮಿಡಿಯಾಗಿ ಅವ್ರಿಗೆ ಕೊಟ್ಟೆ. ಅಂಕಲ್ ನೋಡಿದ್ರೆ ನಮಗೆ ಕಾಫಿ ಮಾಡಿಕೊಟ್ಟವ್ರೆ. ಒಂಥರ ನಗೋದು ಇಲ್ಲಾಂದ್ರೆ ಸೀರಿಯಸ್ ವಿಷಯನ ಒಂದು ಗೊತ್ತಾಗ್ತಿಲ್ಲ. ಮ್ಯಾಕ್ಸಿಮಮ್ ಇವನ್ ಬೀಳಲ್ಲ, ಅದು ಹೆಂಗ್ ಬಿದ್ದ ಅಂತ ನನಗಂತೂ ಗೊತ್ತಿಲ್ಲ. ಅದೇ ನನಗೆ ಗೊತ್ತಾಗ್ತಿಲ್ಲ. ಹೆವಿ ಸೇಫೆಸ್ಟ್ ಡ್ರೈವರ್ ಇವನು. ನಾನು ಎಷ್ಟು ಸಲ ಕೂತ್ಕೊಂಡಿದ್ದೀನಿ ಆಂಟಿ ನಾನು ಎಷ್ಟು ಸಲ ಕೂತ್ಕೊಂಡಿದ್ದೀನಿ, ನಾನು ಎಷ್ಟೊಂದು ಸಲ ಇದ್ದೀನಿ ಅವನ ಜೊತೆ. ನನಗೆ ಗೊತ್ತು ಯಾವ ಥರ ಡ್ರೈವ್ ಮಾಡ್ತಾನಂತ. ಅದೇನು ಗೊತ್ತಿಲ್ಲ, ಟೈಮಲ್ಲಿ ಏನಾಗಿತ್ತು ಏನೋ ಗೊತ್ತಿಲ್ಲ. ಒಂದು ಕೈ ಕಾಲು ಏನೋ ಬ್ಯಾಂಡೇಜ್ ಮಾಡ್ಕೊಬೋದು, ಕೈ ಕಾಲು ನೋಡಿ. ಈಗ ಕೈ ಕಾಲು ಎಲ್ಲ ಏನಾದ್ರು ಏಟ್ ಮಾಡ್ಕೊಬೋದು, ಆದರೆ ಈ ಪಾರ್ಟ್ ಇದೆಯಲ್ಲ, ಈ ಮುಖ ಮಾತ್ರ ಡ್ಯಾಮೇಜ್ ಮಾಡ್ಕೊಬಾರ್ದು. ಆನೆಸ್ಟ್ಲಿ ಅದು ಮಾರ್ಕ್ ಹಂಗೆ ಉಳಿದ್ಬಿಡುತ್ತೆ. ಅದು ಅವರಪ್ಪ ಬೈತವ್ರೆ, ಅವ್ನು ನಗಿತವನಲ್ಲಿ. ಮನುಷ್ಯ ಹೆಂಗೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಅವನ ವಸ್ತುನ ಎಷ್ಟು ಚೆನ್ನಾಗಿ ಕಾಪಾಡ್ಕೊತಾನಂದ್ರೆ, iPhone 16 ಆಂಡ್ರಾಯ್ಡ್ ಮೊಬೈಲ್ 2 ಐತೆ, ಒಂದು ಚೂರು ಡ್ಯಾಮೇಜ್ ಆಗಿದೆ, ಆ ಥರ ಎಲ್ಲೋ ಏನೋ ಕಾಪಾಡ್ಕೊಂಡು ಅವನ ಫೋನ್ನ. ಗ್ರೇಟ್ ಅಂಕಲ್.
ಫೋನ್ ಮೇಲೆ ಇರೋಷ್ಟು ಇಂಪಾರ್ಟೆನ್ಸ್ ಬಾಡಿ ಮೇಲೆ ಇಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿದ್ರಿ. ಇನ್ಮೇಲಿಂದ ಬ್ಲ್ಯಾಕ್ ಇರೋದೆಲ್ಲ ವೈಟ್ ಆಗ್ಬಿಟ್ಟಿರುತ್ತೆ. ಇನ್ ಪೂರ್ತಿ ವೈಟ್ ಆಗಿ ಕಾಣಿಸ್ತಾನೆ ಹುಡುಗ. ಮುಖದಿಂದ ಹಿಡಿದು ಕಾಲ್ವರೆಗೂ ಕಂಪ್ಲೀಟ್ ಫುಲ್ ವೈಟ್ ಆಗಿ ಕಾಣ್ತಾನೆ. ಸುವೇಲ್ ನಿನ್ನೂ ಮೀರಿಸ್ತಾನೆ, ನೋಡ್ಕೋ. ಇನ್ ಮೀರ್ಸಿರ ಅಂದ್ರೆ ಕೇಳು. ನನಗಂತೂ ಒಂಚೂರು ಐಡಿಯಾ ಇಲ್ಲ ಯಾವ ಥರ ಇವ್ನು ಬಿದ್ದವನಂತ. ಬಟ್ ಸೇಫೆಸ್ಟ್ ಡ್ರೈವರ್ ಆಗಿ ಸೇಫೆಸ್ಟ್ ಆಗಿ ಓಡಿಸ್ತಿದ್ದ. ಅದು ಹೆಂಗೆ ಬಿದ್ದ ಅಂತ ನನಗಂತೂ ಗೊತ್ತಿಲ್ಲ. ಹಾಂ, ಏನು ಹೇಳ್ತೀವಿ ಇದಕ್ಕೆ? ಟೈಮ್ ಸರಿ ಇಲ್ಲ ಅಷ್ಟೇ. ಬೇರೆಯವ್ರಿಗೆ ಏನು ಹೇಳ್ತೀಯ? ಸೇಫಾಗಿ ಡ್ರೈವ್ ಮಾಡ್ಕೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ. ಹೆಲ್ಮೆಟ್ ಹಾಕ್ತಲೇ ಇದ್ದವನು ಹೆಲ್ಮೆಟ್ ಹಾಕಿ ಅಂತ ಹೇಳ್ತಾನೆ. ಸೇಫಾಗಿ ಡ್ರೈವ್ ಮಾಡೋದು ಮುಖ್ಯ. ಅವನು ಓಡಿಸ್ತಾ ಇದ್ದಿದ್ದು 20 to ಜಸ್ಟ್ 20 ಸ್ಪೀಡಲ್ಲಂತೆ ಅಷ್ಟೇ. ಆ 20 ಸ್ಪೀಡಲ್ಲೇ ಆ ರೇಂಜಿಗೆ ಆಗೈತಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾನು ಅಕಸ್ಮಾತ್ ಅವನ ಎದುರು 50-60 ಇದ್ಬಿಟ್ಟಿದ್ರೆ ಏನು ಕತೆ, ಜಾಸ್ತಿ ಆಗ್ಬಿಡ್ದಾಯ್ತು, ಸಖತ್ತಾಯ್ತಿತ್ತು. ನಾನು ಅವ್ನು 20 ಸ್ಪೀಡ್ ಅಂದಿದ ತಕ್ಷಣ ನನಗೆ ನೆನಪಾಗಿದ್ದು, ನಾನು 7th ಸ್ಟ್ಯಾಂಡರ್ಡ್ ಒಂದ್ಸಲಿ ಬಿದ್ದಿದ್ದೆ. ಅದು ನೆನಪಾಯ್ತು ನನಗೆ. 7th ಸ್ಟ್ಯಾಂಡರ್ಡ್ ನಾನು ಜಸ್ಟು 10 to 20 ಒಳಗಡೆ ಸ್ಪೀಡಲ್ಲೇ ನಾನು ಬಿದ್ದಿದ್ದು. ಸೇಮ್ ಈಗ ಇವ್ನಿಗೆ ಏನಾಗಿತ್ತೋ ಅದೇ ಥರನೇ ಆಗಿದ್ದು. ಏನು ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲರೂ ಸೇಫ್ ಆಗಿರ್ಬೇಕಷ್ಟೇ. ಎಸ್, ಓಕೆ ಗಾಯ್ಸ್, ಇವಾಗ ನಾವು 3 ಜನ ನಾವು ಮನೇಲಿ ಇದ್ದೀವಿ. ಇನ್ನೊಬ್ರು ಆ್ಯಡ್ ಆಗ್ತವ್ರೆ, ಇನ್ನೊಬ್ಳು ಆ್ಯಡ್ ಆಗ್ತಾಳೆ. ನಾವು ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕಾದ್ರೆ 6 ಜನ ಏನೋ ಡಿಗ್ರಿ ಕಾಲೇಜ್ ಸೇರ್ಕೊಂಡಿದ್ದು. PU ಇಂದ ಡಿಗ್ರಿಗೆ 6 ಜನ ಸೇರ್ಕೊಂಡಿದ್ದು. ಅದರಲ್ಲಿ 5 ಜನ ಹುಡುಗರು, ಒಬ್ಳು ಹುಡುಗಿ ಇದ್ದಿದ್ದು. ಆ ಹುಡುಗಿ ಇವಾಗ ಬರ್ತಿದ್ದಾಳೆ. ಅಂಡ್ 5 ಜನ ಹುಡುಗರು ಇದ್ದಾರೆ ಅಂತ ಹೇಳಿದ್ನಲ್ಲ, 5 ಜನಕ್ಕೂ ಒಬ್ಳೆ ಗರ್ಲ್ ಫ್ರೆಂಡು. ಅದು ಇವಾಗ ಬರ್ತಾಳೆ. ಅವಳು ಬಂದಿದ್ದಷ್ಟೇ ಖುಷಿ ಆಗುತ್ತೆ. ತೋರಿಸ್ತೀನಿ ಈಗ ಗೈಸ್. ಹೇಳ್ದಂಗೆ ನಮ್ಮ ಮನೆ ಹೆಣ್ಮಗು ಬಂತು. ನಮ್ಮ ಮನೆ ಹೆಣ್ಮಗು ಬರ್ತೈತೆ. ಹಾ ಚಿನಿ ಬೇಬಿ. ಓ ಚಿನಿ, ನೀನು ಹೆಲ್ಮೆಟ್ ಅಲ್ಲಿ ಹಾಕೋಬೇಡ ಚಿನಿ. ನೀನ್ ಯಾಕೆ ಹೆಲ್ಮೆಟ್ ಹಾಕೋತಾ ಇದೀಯಾ? ಹೆಲ್ಮೆಟ್ ಚಿನಿ ಚೆನ್ನಾಗಿದ್ಯಾ ಗೈಸ್? ನಮ್ಮ ಮನೆ ಹುಡುಗಿ ಬೇಬಿ ಚೆನ್ನಾಗಿದ್ಯಾ? ಬೇಬಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? 5 ಜನ ಹುಡುಗರಲ್ಲಿ ಒಬ್ಳು ಹುಡುಗಿಗೆ ಫೈಟ್ ಮಾಡ್ತಿರೋದಂದ್ರೆ ಇದು ಒಂದೇ ಹುಡುಗಿಗೆ ಫೈಟ್ ಆಗ್ತಿರೋದು. ಇವನ್ ಎಂತ ಖಿಲಾಡಿ ನನ್ನ ಮಗ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ 5 ಜನ ಹುಡುಗಿರ್ ಮೆಸೇಜ್ ಹಾಕೋರಂತೆ. 5 ಜನಕ್ಕೂ ರಿಪ್ಲೈ ಕೊಟ್ಬಿಟ್ಟು ಮೆಸೇಜ್ ಮಾಡ್ತಾನೆ. ಏನ್ ಕಾಲ ಗುರು, ಎಲ್ಲ ಕೆಟ್ಟೋಯ್ತು. ಲೈಫ್ ಚೇಂಜ್ ಆಗೋಯ್ತು. ಅಲ್ಲ, ನನಗೆ ಒಂದು ಗೊತ್ತಾಗ್ತಿಲ್ಲ. ಹೋಗಿ ಇವನಿಗೆ ನನಗೆ ಅದೇ ಗೊತ್ತಾಗ್ತಿಲ್ಲ. ಮತ್ತೆ ಆ ರೀಲ್ ನಿಂದ ಇನ್ಸ್ಪೈರ್ ಆಗಿ ಮೆಸೇಜ್ ಮಾಡಿರೋದು. ಅಲ್ಲ, ನೀನು ಕಳ್ಸಿರೋದೆಲ್ಲ ಎಕ್ಸೆಪ್ಟ್ ಮಾಡ್ಬಿಟ್ಟ? ಇಲ್ಲ, ಒಟ್ಟಲ್ಲಿ ಎಕ್ಸೆಪ್ಟ್ ಮಾಡಿದ್ದೆ. ಇಲ್ಲ, 8 ಕಳ್ಸಿದ್ರು. ಅದ್ರಲ್ಲಿ 2 ಡಿಲೀಟ್ ಮಾಡ್ಬಿಟ್ಟೆ. ಮೆಸೇಜ್ ಮಾಡಿರೋದು ನಾನ್ ಮಾಡಿಲ್ಲ. ಆಯ್ತು, ಅವ್ರು ಮಾಡಿದಾಗ ರಿಪ್ಲೈ ಎಷ್ಟು ಜನ ಕೊಟ್ಟೆ? ಇಬ್ಬರಿಗೆ. ಕೇಳಿಸ್ಕೊಂಡ್ರಾ ಎಂತ ಕತ್ರಿ ಕೆಲಸಗಳು ನೋಡಿ. ಇಂಥ ಕೆಲಸಗಳು ರೆಕಾರ್ಡಿಂಗ್ ಬೇಕು ನನಗೆ, ಬೇಕು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇನ್ಮೇಲೆ ನಾನು ನಮ್ಮ ಹುಡುಗರನ್ನ ಯಾರನ್ನೂ ತೋರ್ಸಲ್ಲ. ಯಾರನ್ನೂ ತೋರ್ಸಲ್ಲ. ಅವನಿಗೆ 8 ಜನ ಹುಡುಗಿರು ಮೆಸೇಜ್ ಮಾಡಿದ, ಅಂದ್ರೆ ಮೆಸೇಜ್ ಅಂತೀನಿ, ಸಾರಿ, ರಿಕ್ವೆಸ್ಟ್ ಕಳ್ಸಿದಾರಂತೆ. 8 ಜನದ್ರಲ್ಲಿ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡಿ ಫಾಲೋನು ಮಾಡ್ತಾನೆ. ವಾ, ನಮ್ಮ ಹುಡುಗರು ಇಂಥ ಬರ್ಗೆಟ್ ಅಂತ ಗೊತ್ತಿಲ್ಲ. ಅಲ್ಲ ಚಿನಿ, ನಿನಗೆ ಮಾಡ್ಬಿಟ್ರೆ ಹೆಂಗೆ? ನಿನ್ನ ನಂಬ್ಕೊಂಡು 5 ಜನ ಹುಡುಗರಿದ್ದಾರೆ ಗೊತ್ತಾ? 5 ಜನ ಹುಡುಗರಿದ್ದಾರೆ ಚಿನಿ. ಹೊರಡೋಣ, ನಾನು ಹೊಡ್ತೀನಿ. ಬಾಯ್, ಸಿಗುವ. ಟೇಕ್ ಕೇರ್. ಬೇಡ್ಕೊತಾನೆ. ಓಕೆ, ಬರೋಣ. ಬಾಯ್. ಇರ್ಲಿ ಬಿಡ. ಯಾರು ನಮ್ ಗ್ರೂಪ್ ಹಾಕ್ಬಿಟ್ಟಿರೋ, ಕಾಲೇಜ್ ಕ್ರೈಸ್ಟ್ ಗ್ರೂಪ್ಗೆ. ಅಲ್ಲಿರೋ ಹುಡುಗಿ ಇಷ್ಟ ದಿನ ಹೇಮಂತು. ಬಾಯ್, ಹುಷಾರು. ಟೇಕ್ ಕೇರ್. ಬಾಯ್ ಚಿನಿ. ಬಾಯ್ ಬೇಬಿ. ಬಾಯ್. 5 ಜನದಲ್ಲಿ ಇವನು ಒಬ್ಬ ಹುಡುಗ, ಇವನ್ ಗರ್ಲ್ ಫ್ರೆಂಡ್ ಅವಳು. ಚಿನಿ ಬಾಯ್. ಸೀದಾ ಇವಾಗ ಮನೆಗೆ ವಾಪಸ್. ಲೆಟ್ಸ್ ಗೋ. ಅದೇ ಒಂದು ಜಾಗದಲ್ಲಿ ನಮ್ಮ CB ಮನ ಊತಾಕಿದ್ದು. ಈಗ ಜಸ್ಟ್ ನಮ್ಮ ಮನೆಗೆ ವಾಪಸ್ಸು ಬಂದೆ, ನಮ್ಮ ಬಿಲ್ಡಿಂಗ್ಗೆ. ಆ್ಯಂಡ್ ನಿನ್ನೆ ನಾನು
ನಮ್ಮ CB ಮಾದು ವಿಡಿಯೋ ಎಡಿಟ್ ಮಾಡ್ತಿರೋ ಟೈಮಲ್ಲಿ ಲಿಟ್ರಲಿ ಎಷ್ಟು ಬೇಜಾರಾಯ್ತಿತ್ತಂದ್ರೆ ಸಖತ್ ಬೇಜಾರಾಗ್ತಿತ್ತು. ನಮ್ಮಮ್ಮ ಹೆಂಗಂದ್ರೆ ಹೋಗೋದು ನನಗೆ ಹೇಳಿದ್ರು ಮೇಲ್ಗಡೆ ಬಟ್ಟೆ ಒಣಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಹೋಗ್ತಾರೆ, ಫೋನ್ ಎತ್ಕೊಂಡು ಹೋಗ್ಬೇಕು ತಾನೆ, ನನ್ನ ಮೇಲೆ ಕರೆಸ್ತಾರೆ. ಎಷ್ಟು ಕಾಟ ಕೊಡ್ತಾರೆ ನಮ್ಮಮ್ಮ. ಹಿಂಗಿರ್ತೀನಿ ಅಂತ ಗೊತ್ತೀನಿ, ಆಯ್ತು ಮಮ್ಮಿ ಆಟೋ ಮಮ್ಮಿ ಅಂತ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ. ಬಟ್ ಆದ್ರೂ ಆಗಲ್ಲ ಹೊಡೆಯಕ್ಕೆ. ನಮ್ಮಮ್ಮ ಹೊಡೆಯಕ್ಕೆ ಗೊತ್ತಾ, ಮುದ್ದು ಮಮ್ಮಿ ಜಯಿಸ್ಕತಾನ ಅವನು. ಸಿಬು ಅಲ್ಲೇ ಮಲಗ್ತಿರ್ಲಿ. ನಮ್ಮ CB ನೆನಪು. ಗೈಸ್ ಇವಾಗ ಟೈಮ್ ಬಂದು 6:30 ಅಂಡ್ ನಾನು ಒಂದ್ ಸ್ವಲ್ಪ ಎಡಿಟ್ ಇತ್ತು, ಅದನ್ನ ಮುಗಿಸ್ಕೊಂಡು ಪೋಸ್ಟ್ ಮಾಡಾಯ್ತು. ಅಂಡ್ ಇವಾಗ ನಾನು ನಿನ್ನೆ CB ಮಾದು ಏನಾಯ್ತು ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನಾನು ನಮ್ಮ ಅಮ್ಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡ್ಲಿ ಅಂತ. ಆದ್ರೂ ಸಿಕ್ಕಾಪಟ್ಟೆ ಬೆಚ್ಚಾರ್ ಗುರು ವಿಡಿಯೋ ನೋಡ್ತಿದ್ರೆ ನನ್ಗಂತೂ. ಅಳಬಾರ್ದು ಅನ್ಕಂದ್ರು ಅಳ ತಡಿಯಕ್ಕೆ ಆಗಲ್ಲ. ಸಿಬು ಮುದ್ದು ಮುಖ ಅವಳು. ನಾವೊಂದು ಪ್ರಾಣಿಗೇನೆ ಇಷ್ಟು ಎಮೋಷನ್ ಕನೆಕ್ಟ್ ಆಗ್ತೀವಿ. ಮನುಷ್ಯರೇನಾದ್ರೂ ಹೋದಾಗ ಹೆಂಗಿರ್ತೀವಿ ಹೇಳಿ, ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗಲ್ಲ. ಅಂಡ್ ಇವಾಗ ನಾರ್ಮಲ್ ಆಸ್ ಇಟ್ ಈಸ್ TV ಹಾಕೊಟ್ಟೆ. ನಾವು ಇವತ್ತು ನೈಟು ರಿತಿಕ್ ಮನೆಗೆ ಹೋಗ್ತಾ ಇದೀವಿ. ನಾನು ನಮ್ಮ ಫ್ರೆಂಡ್ಸ್, ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಏನೋ ಒಂಚೂರು ಹಂಗೆ ಅಲ್ಲೇ ಸ್ಟೇ ಆಗ್ಬೋದು ನನ್ನ ಪ್ರಕಾರ. ಅದು ಸಪ್ರೇಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಬೈಕಲ್ಲಿ ಹೋಗ್ಬೇಕಾರೆ ಯಾವಾಗಲೂ ಎಚ್ಚರಿಕೆಯಿಂದ ಇರಿ, ಹುಷಾರಾಗಿರಿ. ನೀವು 20 ಹೋದ್ರೂ ಕೂಡ 10 ಹೋದ್ರೂ ಕೂಡ ಆ ಥರ ಏನದು ಡ್ಯಾಮೇಜಸ್ ಅಂದ್ರೆ ಏಟ್ಗಳೆಲ್ಲ ಆಗ್ಬಿಡುತ್ತೆ. ನಿಮ್ಮ ಒಂದು ಓಡಿಸ್ತಿರೋ ಟೈಮಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಹಿಂದೆಗಡೆ ಒಬ್ರು ಫ್ಯಾಮಿಲಿ ಇದ್ದಾರೆ, ಒಬ್ರು ಫ್ರೆಂಡ್ಸ್ ಇದ್ದಾರೆ, ಅಥವಾ ನಿಮ್ಗೆ ಹುಡುಗಿ ಅಥವಾ ವೈಫ್ ಯಾರೇ ಇದ್ರು ಕೂಡ ಹಿಂದೆಗಡೆ ನಿಮ್ಗೋಸ್ಕರ ಒಬ್ರು ಯಾರಾದ್ರೂ ಇದ್ದೇ ಇರ್ತಾರೆ ಅಂತ ಒಂದು ನೆನ್ಪಿಟ್ಕೊಳ್ಳಿ. ಸೊ ಆದಷ್ಟು ಸೇಫ್ ಆಗಿ ಓಡಿಸಿ. ನನ್ ಎಷ್ಟು ಮೇನ್ ಥಿಂಗು ಹೆಲ್ಮೆಟ್ ವೇರ್ ಮಾಡಿ. ಅಂಡ್ ನಾರ್ಮಲಿ ರಿತಿಕು ಫುಲ್ಲು ಸೇಫೆಸ್ಟ್ ಡ್ರೈವರು. ನೀವು ನಂಬಲ್ಲ, ಅವನ ತರ ಓಡಿಸೋರು ಯಾರು ಇಲ್ಲ. ಬಟ್ ಅವ್ನಿಗೆ ಹಿಂಗಾಗಿದೆ ಅಂದ್ರೆ ಟೈಮು, ಅಥವಾ ಅವ್ನು ಹೇಳ್ದಂಗೆ ಟೈಮ್ ಸರಿ ಇಲ್ಲ, ಅದಕ್ಕೆ ಅವ್ನಿಗೆ ಹಂಗಾಯ್ತು. ಆದಷ್ಟು ನೀವು ಹುಷಾರಾಗಿರಿ, ಸೇಫ್ ಆಗಿರಿ, ಹೆಲ್ಮೆಟ್ ಹಾಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್, ಬೈ.